3 ದಿನಗಳಿಂದ ನಡೆದ ಟಿವಿ9 ಎಜುಕೇಷನ್ ಎಕ್ಸ್ಪೋಗೆ ತೆರೆ ಬಿದ್ದಿದೆ. ಬೆಂಗಳೂರಷ್ಟೇ ಅಲ್ಲ, ಜಿಲ್ಲೆಯಿಂದಲೂ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವಿದ್ಯಾಸಂಸ್ಥೆಗಳ ಮೆಚ್ಚುಗೆಗೂ ಪಾತ್ರವಾಗಿದೆ. ನೂರಾರು ಕೋರ್ಸ್ಗಳು, ಒಂದೇ ಸೂರಿನಡಿ 70ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, 16 ಬ್ಯಾಂಕ್ಗಳು. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆದ ಟಿವಿ9 ಎಜುಕೇಷನ್ ಸಮ್ಮಿಟ್ಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಎಜುಕೇಷನ್ ಎಕ್ಸ್ಪೋ ಸದುಪಯೋಗ ಪಡಿಸಿಕೊಂಡ್ರು. ಟಿವಿ9 ಎಜುಕೇಷನ್ ಎಕ್ಸ್ಪೋನ ಕೊನೆಯ ದಿನವಾದ ಇಂದು ಸಹ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿದ್ರು. ಬೆಂಗಳೂರು ಅಷ್ಟೇ ಅಲ್ಲ, ವಿವಿಧ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ರು. ಟಿವಿ9 ಎಜುಕೇಷನ್ ಎಕ್ಸ್ಪೋದಿಂದ ಉಪಯುಕ್ತವಾಯಿತು ಅಂತ ವಿದ್ಯಾರ್ಥಿಗಳು ಖುಷಿ ಪಟ್ರು. ಎಜುಕೇಷನ್ಗೆ ತುಂಬ ಒಂದು ಮೈಲ್ ಸ್ಟೋನ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಸೆಕೆಂಡ್ ಪಿ ಆದಮೇಲೆ ಎಷ್ಟು ಕನ್ಫ್ಯೂಷನ್ಸ್ ಇರುತ್ತಂದರೆ, ಇರೋ ಆಪ್ಷನ್ಸ್ ಗೊತ್ತಿರಲ್ಲ ಯಾರಿಗೂ. ಫೀಸ್ ಸ್ಟ್ರಕ್ಚರ್ ಎಲ್ಲಿದೆ, ಕಾಲೇಜಸ್ಸು, ಲೊಕೇಶನ್ಸ್ ಏನೂ ಗೊತ್ತಿರಲ್ಲ. ಬಟ್ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರೋರಿಗೆ ಒಂದೇ ಸ್ಟೇಜ್ ಮೇಲೆ ಸಿಗ್ತಾ ಇರೋದು ತುಂಬ ಕನ್ವೀನಿಯಂಟ್ ಆಗೂ ಇರುತ್ತೆ ಅಂತ ಹೇಳ್ತಾರೆ. ಇನ್ನು IPS ಅಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸೆನ್ಸ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ರು. ಪರ್ಸನಲ್ ಬೆನಿಫಿಟ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಗವರ್ನಮೆಂಟ್ ಸರ್ವಿಸ್ಗೆ ಬರಬೇಕು. ಇನ್ನು ಕೊನೆಯ ದಿನವಾದ ಇವತ್ತು ಶಿಕ್ಷಣ ಸಂಸ್ಥೆಗಳಿಗೆ ಟಿವಿ9 ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಇಂತಹ ಅವಕಾಶ ಕಲ್ಪಿಸಿಕೊಟ್ಟ ಟಿವಿ9ಗೆ ಧನ್ಯವಾದ ತಿಳಿಸಿದ್ರು. ಈವನ್ ಜನ ಹೊರಗಡೆಯಿಂದನೂ ಬರ್ತಿದ್ದಾರೆ ಇವತ್ತು. ವಿ ಆರ್ ಹ್ಯಾಪಿ. ಗದಗಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಕೋಲಾರಿಂದ ಬಂದಿದ್ದಾರೆ. ಸೊ ಇಟ್ಸ್ ಅ ಹ್ಯಾಪಿ ಮೂಮೆಂಟ್. ಐ ಥ್ಯಾಂಕ್ ದಿ ಮ್ಯಾನೇಜ್ಮೆಂಟ್ ಆಫ್ ಟಿವಿ9 ಫಾರ್ ಆರ್ಗನೈಸಿಂಗ್ ಸಚ್ ಅ ಬ್ಯೂಟಿಫುಲ್ ಶೋ. ಈ ಬಾರಿಯ ಎಜುಕೇಷನ್ ಸಮ್ಮಿಟ್ ನಿರೀಕ್ಷೆಗೂ ಮೀರಿ ಸಕ್ಸಸ್ ಕಂಡಿದೆ. ವಿದ್ಯಾರ್ಥಿಗಳು ಕೂಡ ತಮ್ಮ ಶೈಕ್ಷಣಿಕ ಗೊಂದಲಗಳನ್ನ ನಿವಾರಿಸಿಕೊಂಡಿದ್ದಾರೆ. ಪೂರ್ಣಿಮಾ, ಟಿವಿ9 ಬೆಂಗಳೂರು.